ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು. ಪುನೀತ್ ಪುಸ್ತಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಪುನೀತ್ ಅವರನ್ನ ನೀವು ನಟರಾಗಿ ನೋಡಿದ್ದೀರಿ, ಆದರೆ ಈಗ ಅವರ ಹೊಸ ರೂಪ ಹೊರಹೊಮ್ಮಿದೆ, ಅದೇ ಬರಹಗಾರರಾಗಿ. ಅದು ಯಾರ ಬಗ್ಗೆ ಬರೆದಿದ್ದಾರೆ ಗೊತ್ತಾ? ಅಪ್ಪು ಅವರು ತಮ್ಮ ಅಪ್ಪಾಜಿಯವರ ಬಗ್ಗೆ ಪುಸ್ತಕವನ್ನ ಬರೆದಿದ್ದಾರೆ. ಅವರ ವ್ಯಕ್ತಿತ್ವದ ಬಗ್ಗೆ, ವ್ಯಕ್ತಿತ್ವದ ಹಿಂದಿರುವಂತಹ ವ್ಯಕ್ತಿಯ ಬಗ್ಗೆ ಬರೆದಿದ್ದಾರೆ. ಬನ್ನಿ ಈ ಪುಸ್ತಕದ ಬಗ್ಗೆ ಪುನೀತ್ ಅವರ ಜೊತೆ ಮಾತನಾಡೋಣ. ಪುನೀತ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೀವು ನಿಮ್ಮ ಅಪ್ಪಾಜಿಯವರ ಬಗ್ಗೆ ಒಂದು ಪುಸ್ತಕವನ್ನು ಹೊರತಂದಿದ್ದೀರಿ. ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ ರಾಜ್ಕುಮಾರ್ ಅವರಿಗೆ, ಅವ್ರು ಬಹಳ ಖುಷಿ ಪಟ್ಟಿರ್ತಾರೆ ಅನ್ಸುತ್ತೆ. ಸೊ ಈ ಸಂದರ್ಭದಲ್ಲಿ ನಿಮ್ಗೆ ಏನು ಅನಿಸ್ತಾ ಇದೆ ನಿಮ್ಮ ಅಪ್ಪಾಜಿ ಬಗ್ಗೆ ಒಂದು ಪುಸ್ತಕ ಹೊರತರಲಿಕ್ಕೆ ಆಗಿದ್ದಕ್ಕೆ? ತಂದೆಯವ್ರ ಮಗನಾಗಿ, ಅವರ ಅಭಿಮಾನಿಯಾಗಿ ತುಂಬ ಖುಷಿಯಾಗಿದೆ. ಇದು ನಮ್ಮ ಟೀಮ್ನ ಒಂದು 8 ವರ್ಷದ ಕನಸು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ವರ್ಷಗಳಿಂದ ಇದರಿಂದ ಒಂದು ಪುಸ್ತಕ ಬರಬೇಕು, ಆಚೆ ಬರಬೇಕು, ಅದನ್ನು ಒಳ್ಳೆ ಅಚ್ಚುಕಟ್ಟಾದ ರೀತಿಯಲ್ಲಿ ಒಳ್ಳೆ ಹೈ ಕ್ವಾಲಿಟಿ ಪುಸ್ತಕ ಮಾಡಬೇಕು ಅಂತ ನಮ್ಮ 8 ವರ್ಷದ ಕನಸು ಇವತ್ತು ನನಸಾಗಿದೆ. ಓಕೆ, ರಾಜ್ಕುಮಾರ್ ಅವ್ರ ಬಗ್ಗೆ ಸಾಕಷ್ಟು ಪುಸ್ತಕಗಳೇನೋ ಬಂದಿವೆ, ಆದರೆ ಅವರ ಆತ್ಮಚರಿತ್ರೆ ಅಂತ ಅನ್ನುವಂಥದ್ದು, ಅದು ಅವರ ಮಗನ ಅಂದ್ರೆ ಫ್ರಾಂಕ್ ಆಗಿ ಹೇಳಬೇಕು ಅಂದರೆ ಸಾರ್ಟ್ ಆಫ್ ಅ ಬಯೋಗ್ರಫಿ ಅಂತ ಇರೋದಕ್ಕೆ, ಆತ್ಮಚರಿತ್ರೆ ಅನ್ನೋದಕ್ಕಿಂತ ಇಟ್ ಇಸ್ ಸಾರ್ಟ್ ಆಫ್ ಅ ಬಯೋಗ್ರಫಿ, ಒಂದು ಚರಿತ್ರೆ ಅವರ ಬಗ್ಗೆ. ನಾವು ಪುಸ್ತಕ ಮಾಡಬೇಕು ಅಂತ ಹೊರಟಿದ್ದು ಯಾವಾಗ ಅಂದರೆ ಸುಮಾರು 2004ರಲ್ಲಿ ಒಂದು ಒಳ್ಳೆ ಕಾಫಿ ಟೇಬಲ್ ಹೈ ಕ್ವಾಲಿಟಿ ಬುಕ್ಕು ತಂದೆಯವ್ರ ಹೆಸರಲ್ಲಿ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಅದನ್ನು ನನ್ನ ಸ್ನೇಹಿತ ಆದಂಥ ಪ್ರಕೃತಿಗೆ ಹೇಳಿದೆ. ಯಾಕೆಂದರೆ ನನಗೆ ಬರವಣಿಗೆ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ, ನಾನೊಬ್ಬ ಲೇಖಕ ಅಲ್ಲ. ಒಂದು ಮಟ್ಟಕ್ಕೆ ಸಾಕಷ್ಟು ಬುಕ್ಸ್ಗಳಾಗಲಿ ಮತ್ತೊಂದಾಗಲಿ ನಾನು ಓದಿಲ್ಲ. ಏನಾದರೂ ನಾನು ಮೋರ್ ಆಫ್ ಅ ಕಾಮಿಕ್ ಪರ್ಸನ್ ಅಂಡ್ ಮ್ಯಾಗಝೀನ್ ಪರ್ಸನ್. ಸೊ ನನಗಿದ್ದಂಥ ಒಬ್ಬ ಎಜುಕೇಟೆಡ್ ಫ್ರೆಂಡ್ ಆ್ಯಂಡ್ ಗುಡ್ ಎಟ್ ಬುಕ್ಸ್, ಗುಡ್ ಎಟ್ ವರ್ಕ್ ಅಂದರೆ ಪ್ರಕೃತಿ. ಸೊ ಆವಾಗ ನಾನು ಪ್ರಕೃತಿ ಹತ್ರ ಮಾತಾಡಿದ್ದೆ. ನಾನು ಹೇಳಿದ್ದೆ ನನ್ನ ಅನಲೈಸೇಷನ್ ಈ ಥರ ಇದೆ ಪ್ರಕೃತಿ, ನಾನು ಒಂದು ಒಳ್ಳೆ ಹೈ ಕ್ವಾಲಿಟಿ ಬುಕ್ ಮಾಡಬೇಕು. ದೊಡ್ಡ ಬುಕ್ ಸ್ಟೋರ್ಸಲ್ಲಿ, ಅಂದರೆ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾ ಹೋದರೆ ತಂದೆಯವರಿರುವಂಥ ಒಂದು ಕಾಫಿ ಟೇಬಲ್ ಬುಕ್ ಸಿಗಬೇಕು, ಒಂದು ಹೈ ಕ್ವಾಲಿಟಿ ಬುಕ್ ಮಾಡಬೇಕು. ಹೇಗೆ ಇದು ನನಗೆ ಪುಸ್ತಕದ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ, ಆದರೆ ನಾನು ಮಾಡುವಂಥ ಪುಸ್ತಕ, ನಾವು ಮಾಡುವಂಥ ಪುಸ್ತಕ ತುಂಬ ಚೆನ್ನಾಗಿರಬೇಕು, ತುಂಬ ಹೈ ಕ್ವಾಲಿಟಿಲಿ ಬರಬೇಕು. ಹೇಗೆ ಮಾಡೋದು ಅಂದಾಗ ಕೆಲವು ಟಿಪ್ಸ್ ಎಲ್ಲ ಕೊಟ್ಟು ನನ್ನ ಹತ್ರ ಇದ್ದಿದ್ದೊಂದು 200-300 ಫೋಟೋಗ್ರಾಫ್ಸ್ ಇಟ್ಟು ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಮತ್ತೊಂದು ಮಾಡಿ ಒಂದು ಬ್ಲ್ಯಾಂಕ್ ಕಾಪಿ ಬಂದು ತೋರಿಸಾಗ ಅದು ನಮ್ಮ ತಂದೆಯವ್ರಿಗೆ ತೋರಿಸಿದ್ದೆ. ಅವಾಗ ಅವ್ರಿಗೆ ಇದೆಲ್ಲ ಯಾಕೆ ಹಾಕಂದ ನನ್ಬಿಟ್ಟು ಬಿಟ್ಬಿಟ್ಟಿದ್ರು ಅವ್ರು. ಆ್ಯಕ್ಚುಲಿ ಇಲ್ಲ ಅಪ್ಪಾಜಿ, ನಮ್ಮ ಕನಸಿದ್ದು ನಾನು ಮಾಡ್ಬೇಕು, ನಾವು ಒಂದು ರೀತಿಯಿಂದ ತೋರಿಸ್ಬೇಕು, ವಿಷನ್ ಇತ್ತು. ಅದರ ಒಂಥರ ಒಳ್ಳೆ ಹೈ ಕ್ವಾಲಿಟಿ ಬುಕ್ ಮಾಡಬೇಕು ಅಂತ ಹೇಳಿ. ಆಮೇಲೆ ಏನಾಯಿತು, ಮಾಡಬೇಕು ಅಂತ ಓಡಾಡ್ತಿದ್ವಿ, ಫೋಟೋಗಳು ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅಷ್ಟರಲ್ಲಿ 2006ರಲ್ಲಿ ತಂದೆಯವ್ರು ತಿರ್ಕೊಂಡ್ಬಿಟ್ರು. ಅದಾದ ನಂತರ ಅವಾಗ ಒಂದು 8-9 ತಿಂಗಳು ನಾವೇನು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಪ್ರಕೃತಿಗೆ ಹೇಳಿದೆ, ಇಲ್ಲ ಪ್ರಕೃತಿ, ಶುರು ಮಾಡೋಣ, ಮತ್ತೆ ಪುಸ್ತಕ ಬಿಡಬೇಕು, ಒಂದು ಒಳ್ಳೆ ಬುಕ್ ಬರಬೇಕು. ನಾವು ಅಂದ್ಕೊಂಡಿದ್ದು ಕನಸು ಅದು ಡೆಫಿನೆಟ್ಲಿ ಮರ್ತೋಗ್ಬಾರ್ದು, ನಾವು ಚೆನ್ನಾಗಿ ಮಾಡಬೇಕು ಅಂತ. ಸೊ ಅವಾಗಿಂದ ಏನಾಯಿತು, ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟೆ. ಆದರೆ ಪ್ರಕೃತಿ, ಹಿ ವಾಸ್ ಬಿಹೈಂಡ್ ದ ಬುಕ್. ನಾವು ಆದಷ್ಟು ಫೋಟೋಗ್ರಾಫ್ಸ್ಗಳನ್ನ ಕಲೆಕ್ಟ್ ಮಾಡಿದ್ವಿ. ನಾನು ಎಲ್ಲೇ ಹೇಳಿದ್ರು ಆ ಜಾಗಕ್ಕೆ ಹೋಗಿ ಆ ಮನುಷ್ಯ ಹುಡುಕಿ ಫೋಟೋಸ್ ತಂದು, ನಂತರ ನಮ್ಮ ಮನೆಯವ್ರಗಳ ಹತ್ರ ಒಂದೊಂದು ಟೈಮು ಮಾತಾಡಿಸ್ಬೇಕಾದ್ರೆ ನಾನು ಕೇಳ್ತಿದ್ದೆ, ಈ ಥರ ಇಷ್ಟು ಕೇಳಿದ್ರೆ ಸಾಕು ಅಂತ. ಅವ್ರು ಎಲ್ಲ ಥರನೂ ಕೇಳ್ಕೊಂಬಂದು ಒಂದು ಫ್ರೇಮ್ ಬರೆದು ಅದನ್ನು ದಿನ ನಮಗೆ ಮೇಲ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿ ಏನಿದ್ರೆ ಚೆನ್ನಾಗಿರುತ್ತೆ, ಏನಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ. ಎಷ್ಟು ವರ್ಷ ಶ್ರಮ ಇದು ಒಟ್ಟಾರೆ ಇರಬೇಕಂದ್ರೆ? ಶ್ರಮ ಹೇಳಬೇಕು ಅಂದರೆ ಸುಮಾರು ಒಂದು 6-7 ವರ್ಷದ ಶ್ರಮ ಅಂತ ಹೇಳ್ಬೋದು. ನೀವು ಮತ್ತೆ ಪ್ರಕೃತಿ, ನನಗಿಂತ ಹೆಚ್ಚಾಗಿ ಪ್ರಕೃತಿ, ಹಿ ಈಸ್ ರಿಯಲಿ ವರ್ಕ್ ಹಾರ್ಡ್ ಫಾರ್ ದಿಸ್ ಬುಕ್. ಆ ಪ್ರಕೃತಿಗೆ ಹೇಳಿದ್ರೆ ಏನಂತಾರೆ ಅಂದರೆ, ಯುವರ್ ವಿಷನ್ ವಾಸ್ ಕ್ಲಿಯರ್ ಅಂತಾರೆ, ಬಟ್ ಮೋರ್ ದೆನ್ ವಿಷನ್ ದ ಹಾರ್ಡ್ ವರ್ಕ್ ಪುಟ್ ಇನ್ ಟು ಇಟ್. ಅಂದರೆ ಅದರಲ್ಲಿ ಮೇಲಿದ್ದಂಥ ಒಂದು ಕಷ್ಟವಾದಂಥ ಕೆಲಸಗಳೇನಿತ್ತು, ಎಲ್ಲ ಕಡೆಗೂ ಹೋಗೋದು, ಅವ್ರನ್ನ ಕೇಳೋದು, ಅವ್ರು ಇವತ್ತು ಬೇಡ ನಾಳೆ ಬನ್ನಿ ಅಂದರೆ ನಾಳೆನೂ ಹೋಗೋದು, ನಾಡಿದ್ದು ಹೋಗೋದು, ಬೆನ್ ಬಿಡೋದೇ ಹೋಗೋದು. ಐ ಥಿಂಕ್ ಹಿ ರಿಯಲಿ ಡಿಡ್ ಎ ಗ್ರೇಟ್ ಜಾಬ್. ಅದಕ್ಕೆ ಸಾಕಷ್ಟು ಜನ ಹೆಲ್ಪ್ ಮಾಡಿದ್ರು. ನನ್ನ ವೈಫ್ ಎವ್ರಿ ಆಲ್ಟರ್ನೇಟ್ ವೀಕ್ ಬರುವಂಥ ಸ್ಕ್ರಿಪ್ಟ್ಗಳನ್ನ ಓದಿ ಯಾವ್ದಿರಬೇಕು ಯಾವ್ದಿರಬಾರ್ದು ಅದನ್ನು ನನಗೆ ತಿರ್ಗಿ ಎಕ್ಸ್ಪ್ಲೇನ್ ಮಾಡಿ, ಮತ್ತು ನಾನೆಲ್ಲಾದರೂ ಶೂಟಿಂಗ್ಲಿದ್ದಾಗ ನಾನು ಎಲ್ಲಿದ್ರೂ ಶೂಟಿಂಗ್ ಪ್ರಕೃತಿ ಬರೋದು. ಸೊ ಎಲ್ಲಾಗಿತ್ತು ಅಲ್ಲಿ ಟೈಮ್ 1 ಅವರ್ ಕೂತ್ಕೊಂಡು ಚಾಟ್ ಮಾಡು. ಯಾಕಂದರೆ ಇದು ಕ್ರಿಯೇಟಿವ್ ಜಾಬ್ ಆಗಿರೋದ್ರಿಂದ ಸುಮ್ಮನೆ ಇದಕ್ಕೆ ಒಂದು ರೆಸಾರ್ಟ್ಗೆ ಹೋಗ್ಬೇಕು, ಇಲ್ಲ ಒಂದು ಪ್ರಕೃತಿ ಇರುವಂಥ ಜಾಗಕ್ಕೆ ಹೋಗ್ಬೇಕು, ಯಾವುದು ಇಲ್ಲ, ಎಲ್ಲ ಜಾಗದಲ್ಲೂ ಕೂತ್ ಮಾಡಿದ್ವಿ. ಇದೇ ಜಾಗದಲ್ಲೂ ಒಂದು ಗಂಟೆಗಳ ಸ್ಪೆಂಡ್ ಮಾಡಿದ್ವಿ. ಓಕೆ, ಇಬ್ರು ಒಟ್ಟು ಸಾಕಷ್ಟು ಖರ್ಚು ಮಾಡಿ, ತಲೆ ಖರ್ಚು ಮಾಡಿ, ಶ್ರಮ ವಹಿಸಿ ಮಾಡಿರೋಂಥ. ನನಗಿಂತ ಹೆಚ್ಚಾಗಿ ಖರ್ಚು ಮಾಡೋದು ಪ್ರಕೃತಿ. ಐ ಥಿಂಕ್ ಅವ್ರು ಬರೆದಿದ್ದ ರೀತಿ ತುಂಬ ಚೆನ್ನಾಗಿದೆ. ನಿಮ್ಮ ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು ಫಸ್ಟ್ ನೀವು ಪುಸ್ತಕ ಹೊರ ತರ್ತೀರಿ ಅಂತಂದಾಗ?
ಇಲ್ಲ ಅಂದ್ರೆ ಅವ್ರಿಗೆ ಅಷ್ಟಾಗಿ ಐಡಿಯಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಅಂದ್ರೆ ಇದು ನಮ್ಮ ಕಡೆಯಿಂದ ಬಂದಿದ್ದಂಥ ಪುಸ್ತಕ, ಇದು ನನ್ನ ಪುಸ್ತಕ ಮಾತ್ರ ಅಂತಲ್ಲ, ಇದು ನಮ್ಮ ಇಡೀ ಕುಟುಂಬದಿಂದ ಬಂದಂಥ ಪುಸ್ತಕ. ನಾನು ಈ ಐಡಿಯಾನ ನಾನು ರಾಘಣ್ಣನಿಗೆ ಸುಮಾರು ಸಲ ಹೇಳಿದ್ದೆ, ಶಿವಣ್ಣ ಅವ್ರಿಗೆ ಹೇಳಿದ್ದೆ. ಇದರಿಂದ ನನ್ನ ಸಿಸ್ಟರ್ ಗೀತತ್ಗೆ, ಮಂಗಳತ್ಗೆ, ಆಮೇಲೆ ನನ್ನ ವೈಫು, ನನ್ನ ಸಿಸ್ಟರ್ಸ್ ಅವ್ರ ಕಡೆಯಿಂದೆಲ್ಲ ನನಗೆ ಫೋಟೋಗ್ರಾಫ್ಸ್ ಬೇಕಾಗಿತ್ತು. ಅಷ್ಟಾಗಿ ಪರ್ಸನಲಿ ನಮ್ಮ ಫ್ಯಾಮಿಲಿ ಯಾವತ್ತೂ ಪಬ್ಲಿಕ್ಗಾಗಲಿ ಮೀಡಿಯಾಗಾಗಲಿ ಅಷ್ಟು ಬರಲ್ಲ. ನಾವು ರಿಸ್ಟ್ರಿಕ್ಟ್ ಮಾಡಿಲ್ಲ, ಅದು ಪರ್ಸನಲಿ ಅವ್ರ ಲೈಫಲ್ಲಿ ಯಾವಾಗಲೂ ಜಗಳ ಬರಲ್ಲ. ಅದರದ್ದೇನು ಪೂಜೆ ಕಾರ್ಯಕ್ರಮ ಬಟ್ ನಾನು ಫೋರ್ಸ್ ಮಾಡಿಲ್ಲ, ನನಗೆ ಈ ಫೋಟೋಗ್ರಾಫ್ಸ್ ಬೇಕಿಲ್ಲ, ಹಾಕ್ಬೇಕು ಅಂತ ಹೇಳಿ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿಕೊಟ್ಟಿದ್ರಿಂದ ಈ ಪುಸ್ತಕ ಒಂದು ಮಟ್ಟಕ್ಕೆ ಬರೋಕ್ಕಾಯ್ತು. ಪುನೀತ್ ಪುಸ್ತಕದ ಬಗ್ಗೆ ಇನ್ನಷ್ಟು ಪುನೀತ್ರೊಂದಿಗೆ ಮಾತನಾಡೋಣ ಒಂದು ಪುಟ್ಟ ಬ್ರೇಕ್ ನಂತರ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು.